ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುದ್ದಿಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದ PM ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿಗಳು ಬಂದಿದೆ ಫ್ರೆಂಡ್ಸ್. ಹೌದು ಗೆಳೆಯರೆ, ನಿಮ್ಮ ಹತ್ತಿರ ಏನಾದರೂ PM ಕಿಸಾನ್ ಸಮ್ಮಾನ್ ಯೋಜನೆ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂದ್ರೆ ನೀವು ಏನು ಮಾಡಬೇಕು, ಯಾವ ರೀತಿಯಾಗಿ ಈ ಒಂದು ಹಣವನ್ನು ಪಡೆಯಬೇಕು, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿಫೈ ಯೂಟ್ಯೂಬ್ ಚಾನಲ್ಗೆ. ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ. ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್. ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಹೊಸ ಹೊಸ ಯೋಜನೆಗಳನ್ನು ನಮ್ಮ ರಾಜ್ಯದ ರೈತರಿಗೆ ನೀಡ್ತಾ ಬಂದಿದೆ. ಹೌದು ಫ್ರೆಂಡ್ಸ್, ಈಗಾಗಲೇ ನಮ್ಮ ರಾಜ್ಯದ ರೈತರು 50 ಲಕ್ಷಕ್ಕೂ ಅಧಿಕ ಜನ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಗೆಳೆಯರೆ, ನೀವು ಕೂಡ ರೈತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಅಲ್ಲಿ ನಮಗೆ ತಪ್ಪದೆ ಒಂದು ಎಸ್ ಅಂತ ಒಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್. ಇದೀಗ ಇದೇ ಕುರಿತಂತೆ ಕೇಂದ್ರ ಸರ್ಕಾರ ನೀಡುತ್ತಾ ಇರುವ ಹಲವಾರು ಯೋಜನೆಗಳಲ್ಲಿ ರೈತರ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ರೈತರಿಗೆ ಒಂದು ಮುಖ್ಯವಾದ ಯೋಜನೆ ಅಂತಾನೆ ಹೇಳ್ಬೋದು. ಈ ಒಂದು ಯೋಜನೆ ಮೂಲಕ 6,000 ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಕೂಡ ಜಮೆ ಮಾಡ್ತಾ ಇದೆ. ಹೌದು ಫ್ರೆಂಡ್ಸ್, ನೀವು ಕೂಡ ಏನಾದರೂ ಈ ಒಂದು ಯೋಜನೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ನೀಡಿರುವ 22 ಕಂತುಗಳನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ನಮಗೆ ತಪ್ಪದೆ ಎಸ್ ಅಥವಾ ನೋವಿನ ಮೂಲಕ ಒಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್. ಹೌದು ಗೆಳೆಯರೆ, ಈಗಾಗಲೇ 22 ಕಂತುಗಳು ಅಂದ್ರೆ 44,000 ರೂಪಾಯಿಗಳನ್ನು ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ದೇಶದ ಹಲವಾರು ಜನ ರೈತರಿಗೆ ಬಿಡುಗಡೆ ಮಾಡಿದೆ. ಹೌದು ಫ್ರೆಂಡ್ಸ್, ಇದೇ ಕುರಿತಂತೆ ಕೇಂದ್ರ ಸರ್ಕಾರದಿಂದ ಈ ಒಂದು PM ಕಿಸಾನ್ ಸಮ್ಮಾನ್ ಹಣ ನಿಮಗೆ ಬಂದಿಲ್ಲ ಅಂದ್ರೆ ನೀವು ಏನು ಮಾಡಬೇಕು, ಯಾವ ರೀತಿಯಾಗಿ ಒಂದು ದೂರನ್ನು ನೀಡಬೇಕು ಮತ್ತು ಈ ಒಂದು ಹಣವನ್ನು ಹೇಗೆ ಪಡೆಯಬೇಕು ಎಲ್ಲ ಒಂದು ಮಾಹಿತಿನ ನೋಡೋಣ ಫ್ರೆಂಡ್ಸ್. ಹೌದು ಗೆಳೆಯರೆ, ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ PM ಕಿಸಾನ್ ಸಮ್ಮಾನ್ ನಿಧಿಯ ಮುಂದಿನ ಕಂತನ್ನ ಶೀಘ್ರದಲ್ಲಿ ಬಿಡುಗಡೆ ಮಾಡಿದೆ. ಈಗಾಗಲೇ 22 ಕಂತುಗಳನ್ನು ಈಗಾಗಲೇ ಎಲ್ಲ ಒಂದು ರೈತರ ಖಾತೆಗಳು ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಫ್ರೆಂಡ್ಸ್. ಹೌದು ಗೆಳೆಯರೆ, ಇದರಲ್ಲಿ ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ 2,000 ರೂಪಾಯಿಗಳು ಜಮೆ ಆಗಿದ್ದು ದೇಶದ ಕೋಟ್ಯಾಂತರ ರೈತರಿಗೆ ಈ ಒಂದು ಹಣದ ಒಂದು ಲಾಭವನ್ನು ಕೂಡ ಈಗಾಗಲೇ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಕೆಲವೊಬ್ಬ ರೈತರಿಗೆ ಇದುವರೆಗೂ ಈ ಒಂದು ಹಣ ಜಮೆ ಆಗಿಲ್ಲ. ಹೌದು ಫ್ರೆಂಡ್ಸ್, ಕೆಲವೊಂದು ಕಂತುಗಳನ್ನ ರಾಜ್ಯದ ರೈತರು ಪಡೆದುಕೊಂಡಿಲ್ಲ. ನಮಗೂ ಕೂಡ ತುಂಬಾ ಜನ ಒಂದು ರೈತರು ಕಮೆಂಟ್ ಕೂಡ ಮಾಡ್ತಾ ಇದ್ರು, ನಮಗೆ ಹಿಂದಿನ ಒಂದು ಕಂತು ಬಂದಿಲ್ಲ ಎಂದು ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು. ಹಾಗಾಗಿ ಈ ಒಂದು ವಿಡಿಯೋನ ನಾವು ನಿಮಗೋಸ್ಕರ ಮಾಡಿದ್ದೇವೆ ಫ್ರೆಂಡ್ಸ್. ಹೌದು ಗೆಳೆಯರೆ, ಈ ಒಂದು PM ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಒಂದು ವರ್ಷಕ್ಕೆ 6,000 ರೂಪಾಯಿಗಳನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೀಡಲಾಗ್ತಾ ಇದೆ. ಅಂದ್ರೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಇಲ್ಲಿ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡುವ ವ್ಯವಸ್ಥೆ ಕೂಡ ಈ ಒಂದು ಯೋಜನೆದಾಗಿದೆ ಫ್ರೆಂಡ್ಸ್. ಆದ್ರೆ ಹಣ ಖಾತೆಗೆ ಜಮೆ ಆಗದಿದ್ದರೆ ಮೊದಲು ಕಾರಣ ತಿಳಿದುಕೊಳ್ಳುವುದಿಲ್ಲ ತುಂಬಾನೇ ಒಂದು ಮುಖ್ಯವಾಗಿದೆ ಎಲ್ಲ ಒಂದು ರೈತರಿಗೆ. ಹೌದು ಫ್ರೆಂಡ್ಸ್, ಏಕೆಂದರೆ ಕೇಂದ್ರ ಸರ್ಕಾರ ಈಗಾಗಲೇ ಈ KYC ಯನ್ನು ಪೂರ್ಣಗೊಳಿಸದೇ ಇದ್ದಲ್ಲಿ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಹಣ ತಲುಪುವುದಿಲ್ಲ ಎಂದು ಕೂಡ ಈಗಾಗಲೇ ತಿಳಿಸಿದೆ. ಹೌದು ಫ್ರೆಂಡ್ಸ್, ಎಲ್ಲ ರೈತರು ಈ KYC ಮಾಡಿಸುವುದು ಇಲ್ಲಿ ಕಡ್ಡಾಯವಾಗಿದೆ. ಮತ್ತು ಇದೇ ಕುರಿತಂತೆ ಭೂ ದಾಖಲೆಗಳ ಒಂದು ಪರಿಶೀಲನೆ ಕೂಡ ಆಗದೇ ಇದ್ದಲ್ಲಿ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣ ಜಮೆ ಆಗಲ್ಲ. ಹೌದು ಫ್ರೆಂಡ್ಸ್, ಭೂ ದಾಖಲೆಗಳ ಒಂದು ಪರಿಶೀಲನೆ ಆಗದಿರುವುದು, ಬ್ಯಾಂಕ್ ಖಾತೆ ಸಂಖ್ಯೆ ಅಥವಾ ಅವರ ಒಂದು ವೈಯಕ್ತಿಕ ಮಾಹಿತಿಯಲ್ಲಿ ತಪ್ಪುಗಳಿರುವುದು, ಅಂದ್ರೆ ಯಾವುದೇ ಒಂದು ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್, ನಿಮ್ಮ ಒಂದು ಬ್ಯಾಂಕ್ ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ಹೆಸರಿನಲ್ಲಿ ಯಾವುದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ಈ ಒಂದು ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗೋದಿಲ್ಲ ಫ್ರೆಂಡ್ಸ್. ಆದರೆ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಇದ್ದರೂ ಕೂಡ ನಿಮಗೆ ಏನಾದರೂ ಹಣ ಬಂದಿಲ್ಲ ಅಂದ್ರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಈ ಒಂದು ಟೋಲ್ ಫ್ರೀ ಸಂಖ್ಯೆಗೆ ನೀವು ಕರೆಯನ್ನ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಹೌದು ಫ್ರೆಂಡ್ಸ್, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರಬಹುದು, ನಿಮ್ಮ ಹೆಸರು ಫಲಾನುಭವಿಗಳ ಒಂದು ಪಟ್ಟಿಯಲ್ಲಿ ಇದ್ದರೂ ಕೂಡ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ಹಣ ಬಂದಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಈ ಒಂದು ಟೋಲ್ ಫ್ರೀ ಸಂಖ್ಯೆಗೆ ನೀವು ಕರೆಯನ್ನ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು. ಮತ್ತು ಇದೇ ಕುರಿತಂತೆ ಇದಕ್ಕೆ ಸಂಬಂಧಪಟ್ಟ ಒಂದು ಅಧಿಕಾರಿಗಳು ನಿಮ್ಮ ಒಂದು ವಿವರಗಳನ್ನು ಪರಿಶೀಲನೆ ಮಾಡಿ ಸಮಸ್ಯೆಯ ಕಾರಣವನ್ನು ಕೂಡ ನಿಮಗೆ ಇಲ್ಲಿ ತಿಳಿಸ್ತಾರೆ. ಇದೊಂದು ಕೇಂದ್ರ ಸರ್ಕಾರ ರೈತರಿಗೆ ಗುಡ್ ನ್ಯೂಸ್ ನೀಡಿದೆ ಫ್ರೆಂಡ್ಸ್. ಹೌದು ಗೆಳೆಯರೆ, ಈ ಒಂದು PM ಕಿಸಾನ್ ಸಮ್ಮಾನ್ಗೆ ಸಂಬಂಧಪಟ್ಟ ಒಂದು ಅಧಿಕಾರಿಗಳು ನಿಮ್ಮ ಒಂದು ವಿವರಗಳನ್ನು ಪರಿಶೀಲನೆ ಮಾಡಿ ಸಮಸ್ಯೆ ಒಂದು ಕಾರಣವನ್ನು ಕೂಡ ತಿಳಿಸ್ತಾರೆ. ಬಳಿಕ ಅಗತ್ಯ ಒಂದು ತಿದ್ದುಪಡಿ ಮಾಡಿದರೆ ಬಾಕಿ ಹಣ ಜಮೆ ಆಗುವ ಒಂದು ಸಾಧ್ಯತೆ ಕೂಡ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಒಂದು ವೇಳೆ ಯಾವುದೇ ಒಂದು ಸಣ್ಣ ಮಿಸ್ಟೇಕ್ ಅಥವಾ ಯಾವುದೇ ಒಂದು ತಪ್ಪುಗಳಿದ್ದರೆ ಅವುಗಳನ್ನು ಸರಿ ಮಾಡಿ, ಅಂದ್ರೆ ಅದರ ಒಂದು ತಿದ್ದುಪಡಿಯನ್ನು ಮಾಡಿ ಬಾಕಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುವ ಒಂದು ಸಾಧ್ಯತೆ ಇಲ್ಲಿ ಹೆಚ್ಚಿಗೆ ಇರುತ್ತೆ ಫ್ರೆಂಡ್ಸ್. ಈ KYC ಅಥವಾ ಅರ್ಜಿ ಒಂದು ತಿದ್ದುಪಡಿ ಅಗತ್ಯವಿಲ್ಲದಿದ್ದರೆ ನೀವು ಸಮೀಪದ ಕಾಮನ್ ಸರ್ವಿಸ್ ಸೆಂಟರ್ ಅಂದ್ರೆ CSC ಸೆಂಟರ್ಗೆ ಭೇಟಿಯನ್ನು ಕೂಡ ಇಲ್ಲಿ ನೀಡಬಹುದು. ಹೌದು ಫ್ರೆಂಡ್ಸ್, ಕೇವಲ ಈ KYC ಅಥವಾ ಯಾವುದೇ ಒಂದು ಅರ್ಜಿಯ ತಿದ್ದುಪಡಿ ಅಗತ್ಯವಿದ್ದರೆ ಸಮೀಪದ ಈ ಒಂದು CSC ಸೆಂಟರ್ಗೆ ನೀವು ಭೇಟಿಯನ್ನು ಕೂಡ ನೀಡಬಹುದು. ಅದರ ಜೊತೆಗೆ ಆನ್ಲೈನ್ ಮೂಲಕ ಕೂಡ ನೀವು ಪೋರ್ಟಲ್ನಲ್ಲಿ ದೂರನ್ನು ಕೂಡ ದಾಖಲಿಸುವ ಅವಕಾಶವನ್ನು ಕೂಡ ಇಲ್ಲಿ ರೈತರಿಗೆ ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ನೀವು ದೂರನ್ನು ಸಲ್ಲಿಸಿದ ನಂತರ ಅಧಿಕಾರಿಗಳು ಇದನ್ನ ಪರಿಶೀಲನೆ ನಡೆಸಿ ಸಮಸ್ಯೆ ಪರಿಹಾರಕ್ಕೆ ಕ್ರಮವನ್ನು ಕೂಡ ಇಲ್ಲಿ ಕೈಗೊಳ್ಳುತ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ತಿಳಿಸಿದೆ ಫ್ರೆಂಡ್ಸ್. ಆನ್ಲೈನ್ ಸೌಲಭ್ಯ ಬಳಸಲು ಸಾಧ್ಯವಾಗದವರು ತಮ್ಮ ಸಮೀಪದ ಹತ್ತಿರದ ರೈತ ಸೇವಾ ಕೇಂದ್ರ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನು ಕೂಡ ಪಡೆಯಬಹುದಾಗಿದೆ. ಕೆಲ ಪ್ರಕರಣಗಳಲ್ಲಿ ಅನರ್ಹರು ತಪ್ಪ ಒಂದು ದಾಖಲೆಗಳ ಮೂಲಕ ಯೋಜನೆ ಲಾಭ ಪಡೆದಿರುವುದು ಪತ್ತೆಯಾಗಿದ್ದು ಅಂತಹ ಹೆಸರುಗಳನ್ನು ಫಲಾನುಭವಿಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಎಂದು ಕೂಡ ತಿಳಿಸಿದ್ದಾರೆ. ಹೌದು ಫ್ರೆಂಡ್ಸ್, ಕೆಲವು ರೈತರು ತಪ್ಪು ದಾಖಲೆಗಳು ಅಂದ್ರೆ ತಪ್ಪು ಭೂಮಿಯ ದಾಖಲೆ ಮತ್ತು ತಪ್ಪು ಒಂದು
ಆಧಾರ್ ಕಾರ್ಡ್ಗಳನ್ನು ನೀಡಿ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಂಡಿದ್ದಾರೆ. ಅಂದರೆ ಅನರ್ಹ ರೈತರು ಇಂಥ ಒಂದು ತಪ್ಪುಗಳನ್ನು ಮಾಡಿದ ಕಾರಣದಿಂದಾಗಿ ಈ ಒಂದು ಲಾಭವನ್ನು ಪಡೆದಿದ್ದಾಗಿ ಅಂತ ಒಂದು ಹೆಸರುಗಳನ್ನು ಈ ಒಂದು ಫಲಾನುಭವಿಗಳ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಎಂದು ಕೂಡ ಇಲ್ಲಿ ಮಾಹಿತಿ ಕೂಡ ಬರ್ತಾ ಇದೆ ಫ್ರೆಂಡ್ಸ್. ಗೆಳೆಯರೆ, ನೀವು ಕೂಡ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಎಷ್ಟು ಕಂತುಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿದೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಬೇರೆ ರೈತರು ಕೂಡ ಮಾಹಿತಿ ಸಿಗುತ್ತೆ. ಇದೇ ಕುರಿತಂತೆ ಯಾವ ಜಿಲ್ಲೆಯಿಂದ ನೀವು ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಜಿಲ್ಲೆಗಳ ಮೇಲೆ ಬರ್ತಾ ಇರುವ ಎಲ್ಲ ಒಂದು ರೈತ ಪರ ಯೋಜನೆಗಳ ಒಂದು ಮಾಹಿತಿನ ನೀವು ನಮ್ಮ ಚಾನಲ್ ಮೂಲಕ ಫ್ರೀಯಾಗಿ ನೋಡಬಹುದು. ಹಾಗಾಗಿ ತಪ್ಪದೆ ನಮಗೆ ಈಗಲೇ ನಿಮ್ಮ ಜಿಲ್ಲೆ ಹೆಸರನ್ನ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇದೇ ರೀತಿ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಅಲ್ಲಿ ಬರ್ತಾ ಇದೆ. ಗೆಳೆಯರೆ, ನಮ್ಮ ಕೇಂದ್ರ ಸರ್ಕಾರ ನೀಡುತ್ತಾ ಇರುವ ರಾಜ್ಯದ ರೈತರಿಗೆ ಮತ್ತೊಂದು ಮುಖ್ಯವಾದ ಯೋಜನೆ ಅಂದರೆ ಫಸಲ್ ಬಿಮಾ ಯೋಜನೆ. ಹೌದು ಫ್ರೆಂಡ್ಸ್, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಇವಾಗ 2026 ಮತ್ತು 27ನೇ ಸಾಲಿನ ಮರುವಿನ್ಯಾಸಗೊಳಿಸಲಾಗಿರುವ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ವಿಮೆ ಪಾವತಿಸಲು ಇವಾಗ ಅವಕಾಶವನ್ನು ಅಲ್ಲಿ ರೈತರಿಗೆ ಕಲ್ಪಿಸಲಾಗಿದೆ. ಹೌದು ಫ್ರೆಂಡ್ಸ್, ಇಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯದ ರೈತರಿಗೆ ಅಡಿಕೆ, ಮಾವು, ಕಾಳು ಮೆಣಸು, ಶುಂಠಿ ಬೆಳೆಗಳಿಗೆ ವಿಮೆ ದರವನ್ನು ನಿಗದಿಪಡಿಸಲಾಗಿದ್ದು ರೈತರು ನಿಗದಿತ ಅವಧಿಯೊಳಗೆ ಪಾವತಿಸಬಹುದು ಎಂದು ಕೂಡ ಈಗಾಗಲೇ ತೋಟಗಾರಿಕೆ ಇಲಾಖೆಯಲ್ಲಿ ತಿಳಿಸಿದೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೀವು ಕೂಡ ಏನಾದರೂ PM ಕಿಸಾನ್ ಸಮ್ಮಾನ್ ಯೋಜನೆಯಂತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲೂ ಕೂಡ ಲಾಭವನ್ನು ಪಡೆದುಕೊಳ್ತಾ ಇದ್ದರೆ ತಪ್ಪದೇ ನಿಮ್ಮ ಒಂದು ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ. ಹಲವಾರು ಜನ ರೈತರು ಬೆಳೆ ವಿಮೆಯನ್ನು ತುಂಬಿದ್ದು ಕೂಡ ತುಂಬಾ ಜನ ರೈತರು ಈ ಒಂದು ಹಣವನ್ನ ಅಂದರೆ ಬೆಳೆ ವಿಮೆ ಒಂದು ಹಣವನ್ನು ಇದುವರೆಗೂ ಇದರ ಒಂದು ಲಾಭವನ್ನು ಪಡೆದುಕೊಂಡಿಲ್ಲ. ಗೆಳೆಯರೆ, ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ. ಗೆಳೆಯರಲ್ಲಿ ಮೊದಲನೇದಾಗಿ ಫಸಲು ಬಿಡುವಂತ ಅಡಿಕೆ ಆಗಿರಬಹುದು, ಮಾವು, ಕಾಳು ಮೆಣಸು ಮತ್ತು ನಾಟಿ ಮಾಡಿರುವಂತಹ ಶುಂಠಿ ಬೆಳೆಗಳಿಗೆ ರೈತರು ಇಲ್ಲಿ ವಿಮೆಯನ್ನು ಇವಾಗ ಮಾಡಿಸಬಹುದಾಗಿದೆ. ಆಸಕ್ತ ರೈತರು ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ್ 1 ಕೇಂದ್ರಗಳಲ್ಲಿ ಕೂಡ ಈ ಒಂದು ವಿಮೆ ಕಂತನ್ನು ಪಾವತಿಸಲು ಅವಕಾಶವನ್ನು ಕೂಡ ಇಲ್ಲಿ ರೈತರಿಗೆ ಮಾಡಿಕೊಡಲಾಗಿದೆ. ಗೆಳೆಯರಲ್ಲಿ ಯಾವ ಬೆಳೆಗೆ ಎಷ್ಟು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಫ್ರೆಂಡ್ಸ್. ಅಡಿಕೆ ಆಗಿರಬಹುದು, ಮಾವು ಆಗಿರಬಹುದು, ಕಾಳು ಮೆಣಸು ಆಗಿರಬಹುದು ಮತ್ತು ಶುಂಠಿ ಪ್ರತಿಯೊಂದು ಹೆಕ್ಟೇರ್ ಅಡಿಕೆಗೆ ವಿಮಾ ಮೊತ್ತ 1,28,000 ರೂಪಾಯಿ ಆಗಿದ್ದು ರೈತರು ಪ್ರತಿಯೊಂದು ಎಕರೆಗೆ 2,560 ರೂಪಾಯಿ ಅಥವಾ ಪ್ರತಿಯೊಂದು ಗುಂಟೆಗೆ 64 ರೂಪಾಯಿಗಳ ಒಂದು ಪಾವತಿ ಮಾಡಬಹುದು ಫ್ರೆಂಡ್ಸ್. ಇನ್ನು ಇದೇ ಕುರಿತಂತೆ ಮಾವು ಬೆಳೆದ ರೈತರಿಗೆ ಪ್ರತಿಯೊಂದು ಹೆಕ್ಟರ್ಗೆ ವಿಮಾ ಮೊತ್ತ 80,000 ರೂಪಾಯಿಗಳು ಆಗಿದ್ದು ಪ್ರತಿಯೊಂದು ಎಕರೆಗೆ ರೈತರು 3,200 ರೂಪಾಯಿ ಅಥವಾ ಪ್ರತಿಯೊಂದು ಗುಂಟೆಗೆ 80 ರೂಪಾಯಿ ಕೂಡ ಇಲ್ಲಿ ಪಾವತಿ ಮಾಡಬಹುದಾಗಿದೆ. ಇದೇ ರೀತಿ ಕಾಳು ಮೆಣಸು ಪ್ರತಿಯೊಂದು ಹೆಕ್ಟರ್ ವಿಮಾ ಮೊತ್ತ 47,000 ರೂಪಾಯಿಗಳು ಆಗಿದ್ದು ರೈತರು ಪ್ರತಿಯೊಂದು ಎಕರೆಗೆ 1,692 ರೂಪಾಯಿ ಅಥವಾ ಪ್ರತಿಯೊಂದು ಗುಂಟೆಗೆ 42.30 ಪೈಸೆಯಷ್ಟು ಹಣವನ್ನು ಕೂಡ ಇಲ್ಲಿ ಪಾವತಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ಇದೇ ರೀತಿ ಶುಂಠಿ ಬೆಳೆದ ರೈತರಿಗೆ ವಿಮಾ ಮೊತ್ತ 1,30,000 ರೂಪಾಯಿಗಳಾಗಿದ್ದು ಫ್ರೆಂಡ್ಸ್ ರೈತರು ಇಲ್ಲಿ ಪ್ರತಿಯೊಂದು ಎಕರೆಗೆ 2,600 ರೂಪಾಯಿಗಳು ಅಥವಾ ಪ್ರತಿಯೊಂದು ಗುಂಟೆಗೆ 65 ರೂಪಾಯಿಗಳನ್ನ ಪಾವತಿ ಮಾಡಿದ್ರೆ ಸಾಕು. ಹೌದು ಫ್ರೆಂಡ್ಸ್, ಈ ಒಂದು ಬೆಳೆಗಳನ್ನು ಬೆಳೆದಿರುವ ರೈತರು ಈ ಒಂದು ಯೋಜನೆಯ ಒಂದು ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕು ಮತ್ತು ವಿಮೆ ಪಾವತಿಸಲು ಜುಲೈ 31 ಕೊನೆಯ ದಿನಾಂಕವನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ಈಗಾಗಲೇ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇದಕ್ಕೆ ಕುರಿತಂತೆ ಮಾಹಿತಿ ಕೂಡ ನೀಡಿದ್ದು ವಿಮೆ ಪಾವತಿಸಲು ರೈತರಿಗೆ ಜುಲೈ 31 ಕೊನೆಯ ದಿನಾಂಕವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಕೂಡ ಇಲ್ಲಿ ಸಂಪರ್ಕ ಮಾಡಬಹುದಾಗಿದೆ ಎಂದು ಕೂಡ ಇಲ್ಲಿ ಇಲಾಖೆ ತಿಳಿಸಿದೆ. ಹೌದು ಫ್ರೆಂಡ್ಸ್, ನೀವು ಕೂಡ ಈ ಒಂದು ಬೆಳೆಗಳನ್ನು ಬೆಳೆದಿದ್ರೆ ನಮಗೆ ತಪ್ಪದೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಯಾರಾದರೂ ಸ್ನೇಹಿತರು ಈ ಒಂದು ಬೆಳೆಗಳನ್ನು ಬೆಳೆದಿದ್ರೆ ಬೆಳೆ ವಿಮೆಯನ್ನು ಇದುವರೆಗೂ ಮಾಡಿಸಿಲ್ಲ ಅಂದರೆ ಅಂಥವರಿಗೆ ಈ ಒಂದು ವಿಡಿಯೋನ ನೀವು ವಾಟ್ಸಪ್ನ ಮೂಲಕ ಶೇರ್ ಮಾಡಿ. ತುಂಬಾ ಜನ ರೈತರಿಗೆ ಮಾಹಿತಿಯ ಬಗ್ಗೆ ಗೊತ್ತಿರಲ್ಲ, ಇಂಥ ಒಂದು ಯೋಜನೆಗಳಿಂದ ವಂಚಿತರಾಗಿರ್ತಾರೆ. ಹಾಗಾಗಿ ಶೀಘ್ರವೇ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ನೀವು ಮರೆಯದೇ ಶೇರ್ ಮಾಡಿ. ನಿಮ್ಮ ಒಂದು ಜಿಲ್ಲೆ ಹೆಸರನ್ನು ನಮಗೆ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇಂಥದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ.